ಉತ್ತರಾಖಂಡ್ ಹಿಮಾಚಲ ಪ್ರದೇಶದಲ್ಲಿ ಪ್ರಚಂಡ ಪ್ರಳಯ ಸೃಷ್ಟಿಸಿರೋ ಭೀಭತ್ಸ ಅಷ್ಟಿಷ್ಟಲ್ಲ. ಅದನ್ನ ಚಿತ್ರರೂಪದಲ್ಲಿ ನಿಮ್ಮ ಕಣ್ಮುಂದೆ ಸೆರೆ ಹಿಡಿಯೋ ಪ್ರಯತ್ನ ಇಲ್ಲಿದೆ. ಉತ್ತರಾಖಂಡ್ ಹಿಮಾಚಲ ಪ್ರದೇಶವನ್ನ ಜರ್ಜರಿತಗೊಳಿಸಿದ ಪ್ರವಾಹದ ತೀವ್ರತೆಗೆ ಈ ಚಿತ್ರಗಳೇ ಸಾಕ್ಷಿ. ಈ ಪ್ರವಾಹದಿಂದ ಸೃಷ್ಟಿಯಾದ ಭೀಭತ್ಸತೆ ಎಷ್ಟಿತ್ತು ಅನ್ನೋದನ್ನ ಈ ಚಿತ್ರಗಳೇ ಹೇಳುತ್ತೆ. ಇನ್ನು ಪ್ರವಾಹದ ಪ್ರತಾಪದಿಂದ ಜನರ ಪರದಾಟ ಹೇಗಿತ್ತು ನೀವೇ ನೋಡಿ. ಪ್ರವಾಹದಲ್ಲಿ ಕೊಚ್ಚಿ ಹೋದ ವಾಹನಗಳೆಷ್ಟೋ, ಆಳೆತ್ತರದ ಹೂಳಿನಲ್ಲಿ ಮುಳುಗಿ ಹೋದ ವಾಹನಗಳೆಷ್ಟೋ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಕಂಡು ಕೇಳಿರದ ರೀತಿಯ ಪ್ರವಾಹ, ಪ್ರಕೃತಿ ವಿಕೋಪಗಳಿಂದ ಅತಿ ಹೆಚ್ಚು ಹಾನಿಗೊಳಗಾಗಿ ಭಾರೀ ಸಾವು ನೋವು ಎದುರಿಸುತ್ತಿರುವ ಉತ್ತರಾಖಂಡ್ ರಾಜ್ಯದ ನೆರವಿಗೆ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಧಾವಿಸಿದ್ದಾರೆ. ಪರಿಹಾರ ಕಾರ್ಯಕ್ಕೆ ನೆರವಾಗಲು ರಾಷ್ಟ್ರೀಯ ಪರಿಹಾರ ನಿಧಿಗೆ ತಮ್ಮ ಸಂಸದರ ನಿಧಿಯಿಂದ 25 ಲಕ್ಷ ರೂಪಾಯಿಗಳನ್ನು ಘೋಷಿಸಿದ್ದಾರೆ. ಭೀಕರ ಪ್ರವಾಹಕ್ಕೆ ಸಿಲುಕಿ ಭಾರೀ ದುರಂತಮಯ ಸನ್ನಿವೇಶಗಳಲ್ಲಿ ನೆರವಿಲ್ಲದೆ ಸಿಲುಕಿರುವ ಅಸಂಖ್ಯಾತ ಪ್ರವಾಸಿಗರು ಮತ್ತು ಸ್ಥಳೀಯರ ರಕ್ಷಣೆ ಸದ್ಯದ ತುರ್ತು ಅಗತ್ಯವಾಗಿದೆ. ಸಮರೋಪಾದಿಯಲ್ಲಿ ಅಗತ್ಯ ನೆರವನ್ನ ಅತಿ ಶೀಘ್ರದಲ್ಲಿ ತಲುಪಿಸುವ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕಿದೆ. ಸಂತ್ರಸ್ತರ ನೆರವಿಗಾಗಿ ಎಲ್ಲ ಜನರು ಕೈಜೋಡಿಸಬೇಕು ಅಂತ ಮನವಿ ಮಾಡಿರುವ ಸಂಸದ ರಾಜೀವ್ ಚಂದ್ರಶೇಖರ್ ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಾಗಿ ದೇಣಿಗೆಯನ್ನ ಪ್ರಧಾನಮಂತ್ರಿಗಳ ಸಹಾಯ ನಿಧಿಗೆ ಅರ್ಪಿಸುತ್ತಿರುವುದಾಗಿ ರಾಜೀವ್ ಚಂದ್ರಶೇಖರ್ ಹೇಳಿದ್ದಾರೆ. ಇವಿಷ್ಟು ಈ ಹೊತ್ತಿನ ಸುದ್ದಿಗಳು. ಈಗ ನೋಡಿ ತಲೆಹರಟೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.